ಅತ್ತಿಯವರ ನಾ ಹೋಗಿ ಬರ್ಲಿ ರೀ ಆಫೀಸ್ಗೆ. ರಜಾ ಕೊಟ್ಟಿದ್ದು ಮುಗಿತ್ರಿ ಅತ್ತಿಯಾರ. ಹೋದ ವಾರನ ಹೋಗ್ಬೇಕಿತ್ತು ನಾನು. ಮತ್ತು ಎಲ್ಲಿ ಮನ್ಯಾಗ ಮದುವೆ ಅದು ಇದು ಗದ್ಲಾನ ಇತ್ತಲ್ರಿ, ಅದಕ್ಕೆಲ್ಲ ಮುಗಿಸಿ ಒಮ್ಮೆ ಸೋಮವಾರ ಬರ್ತೇನೆ ಅಂತ ಹೇಳಿದ್ನಿ. ಅದಕ್ಕೆ ಇವತ್ತಿಂದ ಬಾ ಅಂದಾರ್ರಿ, ಹೋಗಿ ಬರ್ತೇನೆ ರೀ ಅತ್ತಿಯಾರ. ಹ್ಞೂ ಆತವ್ರವ, ಹೋಗಿ ಬಾ. ನಾ ಹುಡುಗನ ಕರ್ಕೊಂತೇಂದು, ನೀ ಏನು ತಲೆ ಕೆಡ್ಸ್ಕೊಬೇಡ. ಬ್ಯಾಡ್ರಿ ಅತ್ತಿಯಾರ, ನಾವು ಹೇಳಿದ್ದೆ, ಅವನು ಅಂದಿದ್ಲು ನೀ ಕೆಲ್ಸಕ್ಕೆ ಹೋಗುತ್ತೆ ಬೇಕಾದ್ರೆ ಬಿಟ್ಟು ಹೋಗಂತೇಳಿ. ನಿಮಗೂ ತ್ರಾಸ ಆಕೈತಿ ರೀ ಅತ್ತಿಯಾರ, ತಲೆ ಹಿಡಿಸ್ತೈತಲ್ಲ ಕೂಸ, ಮತ್ತು ಉಣಿಸೋದು ತಿನ್ಸೋದು ಕರ್ಕೊಳ್ಳೋದು ಅಂದ್ರೆ ನಿಮಗೂ ತ್ರಾಸ ಆಕೈತಿ. ಬರ್ತಾ ವಯಸ್ಸಲ್ಲ ನೋಡ್ರಿ, ಅದಕ್ಕೆ ನಾ ಅಲ್ಲೇ ಬಿಟ್ಟು ಹೋಗ್ತೀನಿ ತಗೋರಿ. ಅಯ್ಯ ದೇವ್ರೆ, ಅಲ್ಲಯ್ಯ ವಯಸ್ಸಿನ ಖುಷಿ ನೋಡ್ಕೊಲಾರ್ದ ಇನ್ನೇನು ಮಾಡಲಿ ನಾನು? ಅಯ್ಯ ನನಗೆ ಮೊಮ್ಮಕ್ಕಳು ಆಡಿಸ್ಬೇಕಂತೇಳಿ ಅಲ್ಲ ದೌಡ ಮೊಮ್ಮಗನ ಕೊಡು ಅಂತ ಕೇಳಿದ್ದೆ. ಈಗ ನೀ ವೈದಲ್ಲಿ ನಿಮ್ಮವನ ಕೈ ಕೊಡ್ತೀನಿ ಅಂದ್ರೆ ನಿಮ್ಮವನು ತನ್ನ ಮಗಂದು ಹುಟ್ಟತಲ್ಲ ಅವಾಗ ಆಡಿಸ್ಕೊಳ್ಳಕ, ಈಗ ನನ್ನ ಮೊಮ್ಮಗನ ನಾನೇ ಆಡಿಸ್ತೇನೆ. ಏನು ನನಗೆ ಆಡ್ಸಕ್ಕೆ ಆಗೋದಿಲ್ಲಪ್ಪ, ತ್ರಾಸಕ್ಕೈತಿ ಅಂದ್ರೆ ನಾನೇ ಹೇಳ್ತೀನಿ, ಅವಾಗ ತೊಗೊಂಡೋಗಿ ನಿಮ್ಮವನ ಕಡೆ ಬಿಡುವಂತಿ. ಈಗ ನನ್ನ ಮೊಮ್ಮಗನ ನನ್ನ ಕೈಯಾಗ ಕೊಡು. ಅತ್ತೇರ ಬೇಜಾರು ಮಾಡ್ಕೋಬೇಡ್ರಿ, ನಿಮಗೆ ತ್ರಾಸಕ್ಕೈತಲ್ಲ ಅಂತ ಹೇಳಿದೆ ಅಷ್ಟೇ. ಬ್ಯಾಸ್ರ ಏನಿಲ್ಲವಾ, ಬೇಡ ನಾನು ನೋಡ್ಕೊತೀನಿ ಅಂತ ಹೇಳಿದೆ ಅಷ್ಟೇ. ಕೊಡಿ ನೀ ಬರೋ ಮಠ ಕರ್ಕೋತೀನಿ ನಾನು. ಯವ್ವ ಹಂಗಾರೆ ಕೂಸು ಮಕ್ಕೊಂಡೈತಿ, ನಾನು ಅವ್ರ ಮನೆಗೆ ಬಿಡ್ಬೇಕನ್ನ ಅಂತ ತಿಳ್ಕೊಂಡು ಎತ್ಕೊಂಬಂದೆ ಪಾಪ ಮಕ್ಕೊಂಡಿದ್ದನ್ನು. ಮತ್ತು ಇಲ್ಲೇ ಅಂತಂದ್ರೆ ಮತ್ತೆ ಯಾಕೆ ಇದು ಮಾಡ್ಬೇಕು? ಹಂಗಾರೆ ಒಯ್ದು ಮನಗಿಸ್ತೀನಿ, ಒಂಚೂರು ಎದ್ದಿನ ಕರ್ಕೊಂಡ್ಬಿಡ್ವೆ. ಅಷ್ಟು ಮಾಡಿ ಹೋಗೊಳಗೆ ಮನಸ್ಸು ಹೋಗಿ ಎತ್ತಂದ್ರೆ ನಾ ಕರ್ಕೋತೇನೆ. ಹಂಗೆ ಬಾಯಿಲೆ ನೀನು ಎಂತಿನ ಬಿಟ್ಟು ಬರ್ಬಾ. ಇರ್ಲಿ ಬಿಡ್ರಿ, ಬಸ್ಸಿಗೆ ಹೋಗ್ಬಿಡ್ತೀನಿ. ಮೊದ್ಲು ಜಗ್ಗ ಗದ್ಲ ಫ್ರೀ ಟಿಕೆಟ್ ಆಯ್ಕೆ ಕಾಸ್ಲೆ, ಅದು ಹೊತ್ತಿಗೆ ಸರಿ ಬಸ್ ಇಲ್ಲ ಏನಿಲ್ಲ. ಮತ್ತು ಬೇಡ ನೀನು ಕೆಲಸ ಮುಗಿದಿನ ನಂಗೆ ಮತ್ತೆ ಫೋನ್ ಹಚ್ಚು, ಸಂಜೆ ಕಾತಂದ್ರೆ ನಾನು ಬರ್ತೀನಿ. ಇಲ್ಲಿಕ್ಕಂದ್ರೆ ನನಗೆ ಆಗಿಲ್ಲಪ್ಪ ಅಂದ್ರೆ ನೀ ಬಸ್ಸಿಗೆ ಬರುವಂತಿ. ಈಗ ನಾನು ಬಿಡ್ತೀನಿ ಬಾ. ಹೋಗ್ಬರ್ರಿಪ್ಪ ಇಬ್ರು, ಹುಷಾರಿ ಸೊಕಾಶ್ ಹೋಗ್ಬರ್ರಿ, ಏನು ಗಡ್ಬಡ ಮಾಡ್ಕೋಬೇಡ್ರಿ. ನೀನಷ್ಟವ ಖುಷಿನ ಕಡೆ ಲಕ್ಷ ತೊಗೊಬೇಡ, ನಾ ಎಲ್ಲ ತಿನ್ಸೋದು ಉಣಿಸೋದು ಮಾಡಿ ಕರ್ಕೋತೀನಿ. ಖುಷಿನ ಏನು ಚಿಂತೆ ಮಾಡ್ಬೇಡ, ಆರಾಮ್ ಹೋಗಿ ನಿನ್ನ ಕೆಲಸನೇ ಮಾಡ್ಕೊ. ಆತ್ರಿ ಅತ್ಯಾರ, ನಾ ಏನು ಚಿಂತೆ ಮಾಡಂಗಿಲ್ಲ ತೋರಿ. ನಾನು ಕೆಲಸ ಮುಗಿಸಿ ಸಂಜೆ 5 ಆಕತ್ರಿ ಅತ್ಯಾರ ಬರಾಕ. ಅಡಿಗೆ ಅದು ಮಾಡಿಟ್ಟೇನ್ರಿ ಅತ್ಯಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಭಾಂಡೆ ತಿಕ್ಕಿಟ್ಟೇನ್ರಿ ನಾನು. ಮತ್ತು ನಾಷ್ಟ ನೀವು ಒಬ್ರು ಮಾಡಿ ಗಂಗಳ ಹಂಗೆ ಇಡ್ರಿ. ಅರ್ಬಿ ಗಿರ್ಬಿ ಹೊಕ್ಕೊಂಡು ಕುಂದ್ರಾಕೋಬೇಡ್ರಿ ಅತ್ಯಾರ, ನಾ ಬರ್ತೇನಂತ. ಏನ್ರಿ ಅಲ್ಲ ಅದು ಎಂಥದ ಅರ್ಬಿ ಹೋಗಿದ್ದು ಮಷೀನ್ ಬರ್ತೈತಲ್ಲ, ಅದು ವಾಷಿಂಗ್ ಮಷೀನ್ ತಂದುಬಿಟ್ರಾಕತ್ತೇನೆ ಅಂತೇನು ನೋಡು. ನಾನು ಅದನ್ನೇ ವಿಚಾರ ಮಾಡೀನಿ, ಈ ಸಲ ಸ್ಯಾಲ್ರಿ ಆಗ್ತಿದ್ದಂಗೆ ಒಂದು ವಾಷಿಂಗ್ ಮಿಷನ್ ತೊಗೊಂಬಂದ್ಬಿಡ್ತೇನೆ ಅಂತ. ಬೇಡ ನಿನ್ನ ಸ್ಯಾಲ್ರಿ ನೀನು ಬಂದಿನ ತೆಗೆದಿಟ್ಕೋ, ನನ್ನ ಕಡೆ ರೊಕ್ಕದ ತಗೋ, ನಾನು ಒಂದು ತಂದುಬಿಡ್ತೇನೆ ಅಂತ. ಬೇಕಾರೆ ಹಿಂಗೆ ಮಾಡೋಣ ತಗೋ, ಸಂಜೆಗೆ 5 ಗಂಟೆಗೆ ನಾನು ಬರ್ತೇನಲ್ಲ ನೀನು ಕರ್ಕೊಂಬರಕ್ಕೆ. ಅವಾಗ ಏನು ಮಾಡೋನು, ಸೀದಾ ಅದು ವಾಷಿಂಗ್ ಮಿಷನ್ ಅಂಗಡಿಗೆ ಹೋಗೋಣ. ಯಾವ್ದು ಬೇಕು ನೋಡಿ ರೊಕ್ಕ ಕೊಟ್ಟು ಅವರಿಗೆ ಅವರೇ ತಂದು ಇಳಿಸ್ತಾರೋ ಏನೋ ನಾವೇ ತೊಗೊಂಬರೋದು ಕೇಳಿ ಅದು ಒಂದು ಇದು ಮಾಡೇ ಬಿಡೋಣ ಅಂತ. ಸರಿ ಹಂಗೆ ಮಾಡೋಣ ತೋರಿ. ಒಂದು ತಾಸೇನೋ ಟೈಮ್ ಇತ್ತೀಗ, ಆದರೂ ಬೇಡ ಗಡಿಬಿಡಿ ಒಳಗೆ ನೋಡೋದು ಬೇಡ, ಹೌದಿಲ್ಲ? ಯಾವ್ದು ಬೇಕಾದನ್ನ ಆರಾಮಾಗಿ ಸೆಲೆಕ್ಟ್ ಮಾಡಕ್ಕೆ. ಸಂಜೆಗೆ ಬರ್ರಿ, ಹೋಗಿ ತೊಗೊಂಬರೋಣ. ಏವಾ ಅರಿಫ್ ಸ್ವಚ್ಛಾಗಂಗಿಲ್ಲ ಬಿಡಂಗಿಲ್ಲ, ಅದೆಲ್ಲ ಯಾಕೆ ಬೇಕಂತೀನಿ ನಾನು. ಅತ್ತಿಯವರ ಏನಾಗಲ್ರಿ, ಅರಿಫ್ ಸ್ವಚ್ಛಾಗಲ್ಲ ಅನ್ನಕ್ಕೆ ನಮ್ಮವರ ಏನು ಗಲೀಜಾಕವ್ರಿ ಅತ್ತಿಯವರ. ಇಲ್ಲಿಂದ ಹೋಗ್ತೀನಿ ಸೀದಾ ನಾನು ಆ ಕುರ್ಚಿ ಮ್ಯಾಗ ಕುಂತ ಎದ್ದೇಳ್ತೇನಪ್ಪ. ಆಮೇಲೆ ಹೊಸ ಇದ್ವು ಅಂದ್ರೆ ನಾನೇ ಕಲರ್ ಹೋಗೋಂಗಿದ್ರದು ಕೈಲೇನ ಸ್ವಲ್ಪ ಹಿಂಡಿ ಹಾಕ್ಬಿಡ್ತೇನೆ. ಇನ್ನು ಇವರು ಸೀದಾ ಅಂಗಡಿ ಕುಂದಿರ್ತಾರೆ, ಇವ್ರದ್ದು ಏನಂತ ಹೊಲಸಾಗಲ್ಲ. ಇನ್ನು ನಿಮ್ಮ ಸೀರೆ ಅದಂತೂ ಮೊದಲ ಹೊಲಸಾಗಲ್ಲ, ಅದಕ್ಕೆ ಬೇಡ. ಹುಡುಗನ ಬಟ್ಟೆ ಅದು ಏನು ಹೊಲಸಾಗಿರಂಗಿಲ್ರಿ, ಏನಾಗಲ್ಲ ತೋರಿ ಅತ್ತರ, ನಡೀತೈತೆ ನಮ್ಮ ಮನೆಗೆ. ಊಟ ಅದು ಕಟ್ಕೊಂಡಿಲ್ಲ, ಚಪಾತಿ ಪಲ್ಯ ತೊಗೊಂಡೇನ್ರಿ ಅತ್ತರ, ನಿಮಗೂ ಮಾಡಿಟ್ಟೇನ್ರಿ ಅತ್ತರ. ನನಗೆ ಚಪಾತಿ ಹಲ್ಲಿಗೆ ಬರೋದಿಲ್ವ ಯವ್ವ, ಮೊದ್ಲಿನಂಗೆ ಎಲ್ಲ ತಿನ್ನೋಕ್ಕಾಗಲ್ಲ ಅರ್ಗಿಸ್ಕೊಳಕ್ಕೆ. ನಾ ಮಧ್ಯಾಹ್ನಕ್ಕೆ ಒಂದು ಬಿಸಿಯೇ ಮುದ್ದೆ ಮಾಡ್ಕೊತೀನಿ ತಗೋ. ಹೆಂಗಿದ್ರು ಶೇಂಗಾ ತಂಬುಳಿ ಸಾರು ಮಾಡೈತಲ್ಲ, ಅದ್ರ ಜೊತೆಗೆ ಒಂದು ಬಿಸಿಯೇ ಮುದ್ದೆ ಮಾಡ್ಕೊತೀನಿ ತಗೋ. ಸರಿ ಆಯ್ತವ್ರಿ, ಹಂಗೆ ಮಾಡಿರಿ. ನಾಳಿಂದ ಮುದ್ದಿನ ಮಾಡಿಟ್ಟೋಕಿಂತ ತವ್ರಿ ಅತ್ತರ. ನನಗೂ ಗೊತ್ತಾಗಲಿಲ್ಲ, ನಿಮ್ಗೆ ಚಪಾತಿ ಮಾಡಿದ್ನಲ್ಲ ಹಂಗೆ ನಾನು ಚಪಾತಿನೇ ಕಟ್ಕೊಂಡ್ಬಿಟ್ಟೆ. ಇರ್ಲಿ ಏನಾಗೋದಿಲ್ಲ, ಚಪಾತಿ ಇವ ತಿಂದಂತೋ ಇವ ಮುದ್ದೆ ತಿನ್ನೋದಿಲ್ಲ. ನಾನು ಮುದ್ದಿನ ಹೋಗ್ಬೇಕು ತಿಂತೇನೆ. ಸರಿ ಆತ್ರಿ ಅತ್ತರ, ಬರ್ತೇನೆ ರೀ. ಸೌಕಾಶ್ ಅವ್ರಿ. ಯವ್ವ ಆಕಿನ ಬ್ಯಾಂಕಿಗೆ ಬಿಟ್ಟು ನಾನು ಸೀದಾ ಅಂಗಡಿಗೆ ಬರ್ತೀನಿ, ಬಂದಲ್ಲೇ ಕೆಲಸ ಮಾಡ್ಕೋತೀನಿ. ಮಧ್ಯಾಹ್ನ ಊಟಕ್ಕೆ ಒಂಚೂರು ತಡ ಆಕೈತಿ ಬರೋದು ಇವತ್ತು. ಅಂದ್ರೆ ಮಾಲ್ ಅದು ಯಾವ್ಯಾವ ಬೇಕಂತ ಬುಕ್ ಮಾಡಿದ್ನಿ, ಎಲ್ಲ ಫೋನ್ ಹಚ್ಚಿ ಹೇಳೀನಿ. ಬರ್ತೇನಂದ್ರೆ ಅವ್ರು ಇಳ್ಸಾಕ. ಅಕಸ್ಮಾತ್ ಮಧ್ಯಾಹ್ನಕ್ಕೆ ಬಂದರು ಎಲ್ಲ ಇಳಿಸಿ ಮುಗಿಸಿ ಆಮೇಲೆ ಬರ್ತೇನೆ. ಇಲ್ಲಪ್ಪ ಅಂತಂದ್ರೆ ಮತ್ತು ದೌಡ್ ಬಂದು ಊಟ ಮಾಡ್ತೇನೆ ತೋ. ನೀನು ನಮ್ಮ ಸಲ ಊಟಕ್ಕೆ ಕಾಯ್ಬೇಡ ಏನು. ಆತಪ್ಪ. ಅಪ್ಪ ದೇವ್ರ, ಏನೋ ಜೀವನದಾಗ ನನ್ನ ಮಗನೂ ಒಂದು ಹಂತಕ್ಕೆ ಬಂದ. ಒಳ್ಳೆ ಸೊಸೆ ಸಿಕ್ಕಾಳ, ಬಂಗಾರದ ಒಂದು ಮೊಮ್ಮಗನೂ ಆತ. ಅತ್ತಿಯವರ ಹಂಗ ಕೆಲಸ ಅಂತೇಳಿ ಏನಾರ ಮಾಡ್ಕೊಂತ ಕುಂದ್ರಬೇಡ್ರಿ, ಊಟ ಮಾಡ್ರಿ ಮತ್ತೆ ಟೈಮ್ ಸರಿ. ಏ ಕಲ್ಲವ ಏನ ಅಲ್ಲಿ ನೋಡಿಲ್ಲಿ ಚಂಬಕ್ ಚಲ್ಲು ಸೊಸಿ ಆ ಆಫೀಸ್ ಹೊಂಟಾಳ. ಆ ಆಫೀಸ್ಗೆ ಬಗಲಿಗೆ ಬ್ಯಾಗ್ ಹಾಕ್ಕೊಂಡು ಆ ಚಂಬಕ್ ಚಲ್ಲೋಗ ಟಾಟ ಮಾಡಾಕತ್ತಾಳ ನಮ್ಮ ಶಾರವಕ್ಕ. ನೋಡಲ್ಲಿ ಅತ್ತಿ ಸೊಸಿ ಡರಾಮ ನೋಡಲ್ಲೇ. ನೀ ಏನು ತಲೆ ಕೆಡ್ಸ್ಕೊಬೇಡ, ನಾ ಊಟ ಮಾಡ್ತೀನಿ ತೋ, ನೀ ಹೋಗ. ಆಮೇಲೆ ವಾಷಿಂಗ್ ಮಿಷನ್ ಭಾಳ ರೊಕ್ಕದ ತೊಗೊಳಕ್ ಹೋಗ್ಬೇಡ್ರಿ, ಕಡಿಮೆ ರೊಕ್ಕದ ನೋಡಿ ತಗೋರಿ. ಸುಮ್ಮನೆ ಯಾಕದ ಪುಟ್ಟಪುರ ರೊಕ್ಕ ಕೊಟ್ಟು ಕಾಸ್ಲೆ ತಂದು ಮನ್ಯಾಗ ಹೋಗಿದ್ದು ಏನ, ಭಾಳ ರೊಕ್ಕದ ತೊಗೋಬೇಡ್ರಿ. ಮಳ್ಳಿ
ಅದು ನೀನು ಒಳಗೆ ಮಾತಾಡಕ್ಕೆ ಬರ್ತಿದ್ದಿಲ್ಲನ, ಬಾಗಿಲಾಗ ನಿಂತು ಮಾತಾಡ್ಬೇಕನ. ವಾಷಿಂಗ್ ಮಿಷನ್ ಭಾಳ ರೊಕ್ಕ ತಗೋಬೇಡ ಅಂತ ನೋಡಿದಿನ ಕಲ್ಲವ್ವ. ಇವ್ರ ಅತ್ತಿ ಸಸಿ ಕಳ್ಳ ಮಳ್ಳಿ ಆಟನ ಅವ್ವ ತಾರ ತಿಗಡಿ ಬಾಲ ಬಂಗಡಿ. ಏನು ಆಟ ಆಡ್ತಾರೆ, ಕಾಲನ್ ಕೈಯಾಗ ಕೈಯನ್ ಕಾಲಾಗ ಇಬ್ರು ಬಿಡಾಡ್ಯಾರು. ಏ ಸುಮ್ಕಿರು, ಕೇಳಿತ್ತು ಬಾಗಿಲಾಗ ಅದಾರ. ಆದ್ರೂ ಏನೋ ಹೇಳ್ಕಲ್ಲವ, ವಾಷಿಂಗ್ ಮಿಷನ್ ತಗೊಂತೇನೆ ಅಂತೇಳಿ ಸಿಗ್ನಲ್ ಹೆಂಗೆ ಕೊಟ್ರ ನೋಡಿದಿನ. ನಾವಿಲ್ಲಿ ನಿಂತೇವಲ್ಲ ಯವ್ವ, ನಮಗೆ ಕೇಳಿ ಅಂತೇಳಿ ಮಾತಾಡಕತ್ತಾರ. ನಿನಗೆ ಗೊತ್ತಾಗೋಲ್ತದು ಕಬರ್ಗೇಡಿ ನೀನು. ಏ ನನಗೆ ಯಾಕೆ ಗೊತ್ತಾಗೋದಿಲ್ಲ, ಎಲ್ಲ ಗೊತ್ತಾಕತಿ. ಏನು ಮಾಡ್ಬೇಕು ಗೊತ್ತಾದ್ರೆ ರೊಕ್ಕಿದ್ದರುವ ಅದೇನೋ ಅಂತಾರಲ್ಲ, ಕೂದ್ಲಿದ್ದರು ಹೆಂಗೆ ತುರ್ಬ ಕಟ್ಟಿದ್ರು ಚಂದ ಕಾಣ್ತತಿ. ಅದೇನೋ ಸರಿಕಿದಕ್ಕೆ ಸರಿಗೆ ಹಾಕೊಂಡ್ರೆ ನೇರ ಮನೆ ಕೂರ್ಲು ಹಾಕೊಂಡಿದ್ಲಂತ, ಹಂಗಾತ್ ಬಾಳೆ ನಮ್ದು. ಅಲ್ಲ ಆಯ್ಕೆ ಮಾಡ್ತಾಳಂತ ನಾವು ಮಾಡಕ್ಕೆ ಹೋದ್ರೆ ಮಂದಿ ಮೂಗಳೇನಾಗುತ್ತಾರ. ಯಾಕೆ ಬೇಕು ನಮಗೆ ರೊಕ್ಕಿದ್ದರನ್ವ, ನಾವು ಇದ್ದಿದ್ರಾಗ ಜೀವನ ಮಾಡ್ಕೊಂಡು ಹೊಂಟಿದ್ದೆ. ಹೆಂಗೆ ಒಂದು ಊರಾಗ 4-5 ಅಲ್ಲೊಂದು ಇಲ್ಲೊಂದು ಜಂಪರರ ಬರ್ತಿತ್ತು. ಆ ಶಾಂತ ಒಂದು ಸೊಸಿ ಅದಕ್ಕೂ ಕಲ್ಲು ಹಾಕಿದ್ಲು. ಆ ಜಂಪರ್ ನೋಡಿದ್ರೆ ಒಂದು ಬರುವಲ್ಲ ಹೊಲ್ಯಾಕ. ಯಾವಾರ ಕಾಣದ ಮುದುಕ್ಯಾರ ಒಂದು 2 ಕೊಟ್ಟಿರ್ತಾರೆ. ಅವು 40 ರೂಪಾಯಿಗೊಂದು ಹೊಲ್ದು ಕೊಡು, 30 ರೂಪಾಯಿಗೊಂದು ಹೊಲ್ದು ಕೊಡು ಅಂತಾವು. ಏನು ರೊಕ್ಕ ಕತ್ತದ್ರಾಗ ಕುಂತು ಹೊಲ್ದಿದ್ದು ಕೂಲಿ ಆಗಂಗಲ್ಲ. ಆ ದಾರಕ್ಕೆ ಆ ಮುಕುಳಿ ನೋವು ಮಾಡ್ಕೊಂಡು ನಮ್ಗೆ ಕುಂತು ಹೊಲಸ್ಕೊಂಡು ಹೀಟ್ ಮಾಡಿಕೊಂಡಿದ್ದಕ್ಕೆ ಆಗೋದಿಲ್ಲ ಅದು. ಸುಮ್ಮನೆ ನಾನು ಅದನ್ನು ಹೊಲಿಯೋದ ಬಿಟ್ಬಿಟ್ಟೆ ನೋಡು, ಅಲ್ಲೇ ಕೊಟ್ಟು ಶೆಟಿ ಹೋಗ್ರಿ ಅಂತ ಹೇಳ್ಬಿಟ್ಟೇನೆ. ಮಣ್ಣಲ್ಲಿ ಮಕ್ಕದ ಮದ್ದರ್ಲಿ ಹುಚ್ಚು ಬೋಸಡ್ಯಾರ. ಒಬ್ಬೇಕಾರ ಕೊಡ್ಬೇಕು ನನ್ನ ಕಡೆ ಜಂಪರ್, ಅದೂ ಇಲ್ಲ ಹೋಗತ್ತಾಗ. ಇರ್ಲಿ ಬಿಡು, ಯಾಕೆ ಪರ್ಟೇಷನ್ ಮಾಡ್ಕೊಂತಿ. ಆ ಪರ್ಟೇಷನ್ ಮಾಡ್ಕೊಂಡ್ಬಿಟ್ರೆ BP ದೌಡು ಶುಗರ್ ಬಂದ್ಬಿಡ್ತೈತಂತ. ಅದಕ್ಕೆ ಮಾಡ್ಕೊಬೇಡ. ಎಲ್ಲಿ ಮಾಡ್ಕೊಳಕ್ಕೆ ಹೋಗ್ಲಿ ಪರ್ಟೇಷನ್ನು. ಮೆಂತೆ ಬೇಳೆ ಹಾಕಿ ನಾನು ದಾಲ್ ದಡ್ಕನ್ ಮಾಡ್ಬೇಕು. ಅದಕ್ಕೆ ಬರ್ತಂತ ಒಳಗೆ ಹೋಗ್ಕನ್ ಕೆಲಸ ಐತೆ. ನನ್ನ ಗಂಡ ಹೇಳ್ಯಾನ ದಾಲ್ ಮಾಡು ತಿನ್ಬೇಕಂತೇಳಿ. ಏ ದಾಲ್ ದಡ್ಕನ್ನಲ್ಲ, ದಾಲ್ ಮಕನಿನ ಕುಕನಿನ ನನಗೆ ಎಲ್ಲಿ ಗೊತ್ತಾಗಬೇಕದು. ಎಲ್ಲೇ ನೋಡ್ಯಾನಂತ ಫೋನ್ಯಾಗ ಟಿವಿಯಾಗೆಲ್ಲ ತೋರ್ಸಕತ್ತಾರಂತ ಅದೇ ಟೈಪ್ ದಾಲ್ ಮಾಡಂತ ಹೇಳ್ಯಾನ. ಸುಡ್ಗಣ್ಣ ನಮ್ಗರ ಬರೋದಲ್ಲ ಬಿಡೋದಲ್ಲ. ಅಲ್ಲ ನಾವು ಎಂದು ಮೆಂತಿ ಬೇಳೆ ಹಾಕಿ ಏನು ಮಾಡೇ ಇಲ್ಲನು, ಮಾಡೇವಲ್ಲ. ಹೆಸರು ಬೇರೆ ಬೇರೆ ಇಡ್ತಾರೆ ಬಿಡ. ಅದ ಬ್ಯಾಳಿ, ಅದ ಮೆಂತೆ ಸೊಪ್ಪು, ಅದ ಮೆಣಸಿಕಾಯಿ, ಅದ ಉಪ್ಪು ಖಾರ. ಏನು ಮತ್ತೆ ಬೇರೆ ಹಾಕ್ತಾರೆ ಹೆಸರು ಬೇರೆ ಬೇರೆ ಇಡ್ತಾರೆ. ಅಲ್ಲ ಪ್ರೇಮವ್ವ, ಕಲ್ಲವ ಫಂಕ್ಷನಿಗೆ ಕರೆದ್ರೆ ಒಬ್ಬೇಕಿನೂ ಬಂದಿಲ್ಲ, ಬಿಡಾಡ್ಯಾರ ನೀವು. ಅಯ್ಯೋ ಗಿರ್ಜಿ ಬಾ, ನಾನು ಇತ್ತಿತ್ತಾಗ ಫಂಕ್ಷನ್ ಎಲ್ಲ ಹೋಗೋದು ಬಿಟ್ಟೇನಿ. ಹಂಗಾಗಿ ಬರಲಿಲ್ಲ, ಬೇಜಾರು ಮಾಡ್ಕೋಬೇಡ. ಎಲ್ಲ ಅವ್ರು ಬಿಡಾಡಿ ಅವತ್ತು ಹೊಲದ ಕೆಲ್ಸಕ್ಕೆ ಕರೆದಿದ್ದಕ್ಕೆ ನಾ ಬರೋದಿಲ್ಲ ಅಂದಲ್ಲ, ನಾ ಇತ್ತಾಗ ಬಿಟ್ಟೇನಿ ಅಂದಲ್ಲ. ಅದಕ್ಕೆ ಈ ಮಾತು ಹೇಳಕತ್ತೀಯ ನನಗೆ. ಇರ್ಲಿ ಹಂಗಾರೆ ಊರಾಗ ಯಾವಿದ್ರು ಹೋಗುದಿಲ್ಲ ಇನ್ಮೇಲೆ ನೀನು? ಇಲ್ಲ ನೋಡೋದು ಮನುಷ್ಯರು ಹೆಂಗಿರ್ತಾರೆ ಅದ್ರ ಮೇಲೆ ಹೋಗೋದು ಬಿಡೋದ ವಿಚಾರ ಮಾಡೋದು. ನಿನಗೇನಾಗಿತ್ತವ ಕಲ್ಲವ ಇದು ಪ್ರೇಮವ? ನಿಧಾನ ಹೊಟ್ಟೆ ಅನ್ಕಳ ಬಾಯಾಗ ಬಂದಿಗಿಂದವು. ಬರ್ಲಾರ್ದ ಕೆಮ್ಮಿಗೆ ಸುಳ್ಳ ಬರ್ಸ್ಕೊಂಡು ಆಪರಿ ಕೆಮ್ಮಿದ್ರೆ ಏನು ಜ್ವರ ಬಂದಿದ್ವಾ? ಯವ್ವ ಅದೇನಂತೀಯ, ನೀ ಕರೆದು ಹೋದಿಲ್ಲ ಅವತ್ತು ರಾತ್ರಿ ವಿಪರೀತ ಥಂಡಿ ಜ್ವರ ನೆಗಡಿ, ಒಮ್ಮೆ ಕೆಮ್ಮು ಜೋರು ಅಂದ್ರೆ ಜೋರು. ಕೆಮ್ಮು ಎದಿಗೂಡೆಲ್ಲ ನೋವಾಗಿತ್ತು. ಮೊದಲೇ ಈ ಕೊರೋನಾ ಮತ್ತೆ ಬರಾಕತ್ತೈತಿ, ಹಂಗೆ ಹಿಂಗೆ ಮಾಸ್ಕ್ ಹಾಕ್ಕೊಂಡಿರ್ರಿ ಅಂತ ಟಿವಿಯಾಗ ಬೇರೆ ಹೇಳಾಕತ್ತಿದ್ರು. ಅದಕ್ಕೆ ಯಾಕೆ ಬೇಕವ ನಾ ಬಂದು ಪಾಪ ಮತ್ತೆ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ನಾ ಬರಲಿಲ್ಲ. ಏನು ಅನ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ನನ್ನ ಗಂಡನ ಕಳಿಸಿದ್ನಲ್ಲ ಬಂದಿದ್ರು. ಎಲ್ಲ ಬಿಡಾಡಿ ಒಂದೇ ದಿನಕ್ಕೆ ಆರಾಮದೇನ್ಲೇ? ನಿನ್ನೆ ಆರಾಮಿದ್ದಿದ್ದಿಲ್ಲ, ಇವತ್ತಾಗಲೇ ಆರಾಮಾಗಿ ಬಿಟ್ಟೇನ? ಇರ್ಲಿ ಬರ್ತೀರಿ, ಎಲ್ಲೋಕಿರ್ಲಿ ಬರ್ತೀರಿ. ಇಲ್ಲ ಬೇಜಾರು ಮಾಡ್ಕೋಬೇಡ ಗಿರ್ಜಿ. ಅಲ್ಲ ನೀ ಬಡಿಗ್ಯಾರ ಓಣ್ಯಾಗ ಅದು ಯಾರನ್ನೂ ಕರೆದೇ ಇಲ್ಲ ಅಂತಲ್ಲ. ಆಮೇಲೆ ಅದರ ಓಣ್ಯಾಗ ಬಡಿಗ್ಯಾರ ಓಣ್ಯಾಗ ಇವ್ರ ಓಣ್ಯಾಗ ಎಲ್ಲ ಕರೆದೇ ಇಲ್ಲ ಅಂತ, ಕರಿಬೇಕಿಲ್ಲ ಪಾಪ. ಅದ ಮಾಡಿದ ತಪ್ಪು, ನಾನು ಕರಿಬೇಕಿತ್ತು ಎಲ್ಲಾರನು. ನಾನು ಅವ್ರನ್ನ ಕರಲಿಲ್ಲ, ಹೋಲ್ ಬಿಡು ನಮ್ಮರ್ ತಮ್ಮರ್ ಅಂತ ನಿಮ್ಮನ್ನು ಕರೆದಿಲ್ಲ. ನೀವು ಹಿಂಗೆ ಊಟ ಇಟ್ರೆ ಅಷ್ಟೆ, ಮತ್ತೇನಿಲ್ಲ. ಇರ್ಲಿ ಇನ್ನೊಮ್ಮೆ ನನಗೂ ಗೊತ್ತೈತಿ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅಂತೇಳಿ. ನಾ ಕರೆದಾಗ ಒಳ್ಳೆ ಜೋರು ಇರ್ತತಿ ನಿಮ್ಮ ಜ್ವರ ನೆಗಡಿ. ಇರ್ಲಿ ಬೇಜಾರು ಮಾಡ್ಕೋಬೇಡ ಗಿರ್ಜಿ. ತಾತ ಕೆಂಬೇಡ. ನಾಗಲೇ ಹೇಳಿಲ್ಲ ಉಸಿರು ಸಿಕ್ಕೊಂಡು ಸತ್ತು ಹೋದಿ ಎಂದಾಗಡೆ. ನಾಟಕ ಮಾಡ್ತೀನಿ ನಾಟಕ. ಇರ್ಲಿ ಅಲ್ಲ ಗಿರ್ಜಕ್ಕ, ಏನ ಅಡಿಗೆ ಜಗ್ಗು ಚಲೋ ಮಾಡಿಸಿದ್ದೆ ಅಂತಲ್ಲ? ಅಡಿಗೆ ಜಗ್ಗು ಉಳ್ದಿರ್ಬೇಕು. ಉಳ್ದಿತ್ತು, ಮತ್ತಲ್ಲೇ ಎಲ್ಲ ಕೊಟ್ಟು ಕಳಿಸಿದೆ. ಅಲ್ಲೇ ಸಿದಾಳ್ ಮಾಡಿದಾಗ ಕುಡ್ರ ಶಾಲೆ ಐತಲ್ಲ ಪಾಪ, ಅಂದ ಮಕ್ಕಳು ಶಾಲೆ ಐತಲ್ಲ, ಅಲ್ಲಿ ಕೊಟ್ಬಿಡ್ರಿ ಅಂತೇಳಿ ಕೊಟ್ಟು ಕಳಿಸಿದೆ. ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣನ ಮಗ ಬಂದಿದ್ರು. ಅವರ ಕಾರ್ ಗಾಡಿಯಾಗ ಇಟ್ಕೊಂಡು ಹೋಗಿ ಕೊಟ್ಟು ಬಂದ್ರು. ಮತ್ತೇನು ಮಾಡ್ಬೇಕು ಪಾಪ, ಆ ಮಕ್ಕಳು ತಿಂದ್ರೆ ನೆನೆಸ್ತಾವು. ಮತ್ತು ಇವ್ರು ಬಿಡಾಡ್ಯಾರ, ನೀವು ಬರಲಿಲ್ಲಲ್ಲ. ನಿಮ್ಮ ಮನೆಗೆಲ್ಲ ಬಂದು ಹಂಚುಕರ್ಮ ನನಗೇನೈತೆ? ಬೋಸಡ್ಯಾರ ಬರಲಿಲ್ಲ ಅಂದ್ರೆ ಬರಲಿಲ್ಲ, ಅಷ್ಟೇ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ನಾನು. ಅದಕ್ಕೆ ಕುಡ್ರ ಸಾಲಿಗೆ ಒಯ್ದು ಕೊಡ್ರಿ, ಅಲ್ಲಿ ಪಾಪ ಅಂದ ಮಕ್ಕಳು ತಿಂದ್ರೆ ನೆನೆಸ್ತಾವ ಅಂತೇಳಿ ಅಲ್ಲೇ ಒಯ್ದು ಕೊಡ್ಸಿಸಿದೆ. ಏನು ರುಚಿ ಅಡುಗೆ ಮಾಡಿಸಿದ್ದೆ ಅಂದು, ಅಷ್ಟು ರುಚಿ ಅಡುಗಿತ್ತು. ಕೇಳಿ ನಿನ್ನ ಗಂಡನ ತಿಂದವ್ ಹೇಳಿರ್ಬೇಕಲ್ಲ. ಅದಕ್ಕೆ ಮಕ್ಕಳು ತಿಂದ್ರೆ ನೆನೆಸ್ತಾವ ಅಂತ ಅಲ್ಲಿ ಕಳ್ಸೇನಿ. ಎಂಥ ಒಳ್ಳೆ ಬುದ್ಧಿ.
ಬೇಜಾರು ಮಾಡ್ಕೋಬೇಡ ಇನ್ನೊಮ್ಮೆ ಏನೋ ಕರೆದಾಗ ಬರ್ತೀನಿ. ಈಕೆ ದೊಡ್ಡಿದು ಕರೆದು ಬಿಟ್ಲೆ ನಾವು ಹೋಗ್ಬಿಡ್ಬೇಕು. ನೋಡು ಹೆಂಗೆ ಹೋದ್ಲು, ಯಾಕ ಪುಣ್ಯ ಕೆಲಸ ಮಾಡ್ಯಾಳಲ್ಲೇವ, ಅಂದ ಮಕ್ಳು ಸಾಲಿ ಕೊಟ್ಟು ಕಳ್ಸಾಳ ಅದನ್ನ ಅಷ್ಟು ಅಡಿಗೆನು ಪುಣ್ಯ ಸೊಕ್ಕಿಲೆ ಮತ್ತು ಅದನ್ನು ಚೆಲ್ಲಿಲ್ಲಲ್ಲ. ಲೇ ಆಕಿನಲ್ಲಿ ಒಳ್ಳೆತನ ಐತಿಲೇ. ಇತ್ತಿತ್ತಾಗ ಅದೇನಂತಾರಲ್ಲ ಸಿಂಗ ಸುಗ್ಗ್ಯಾಗ ಕಾಗಿಗೆ ಸೊಕ್ಕು ಬಂದಿತ್ತಂತ, ಹಂಗೆ ರೊಕ್ಕ ಈಡಾಗಿ ಬಂದತ್ತಲ್ಲ ಅದಕ್ಕೆ ಸೊಕ್ಕು ಜಾಸ್ತಿ ಆಗೈತಿ. ಅಷ್ಟು ಬಿಟ್ರೆ ಮತ್ತೊಂದೇನು ಇಲ್ಲ, ಒಳ್ಳೆ ಮನಸ್ಸೇ ಐತಿ. ಆದ್ರೆ ಯಾವಾಗ ಈಗ ಸೊಕ್ಕೆಲ್ಲ ಬಿಟ್ಟು ಊರನ್ ಮಂದಿನೂ ನನ್ನಂಗ ನಾನು ಅವ್ರಂಗ ಅಂತ ತಿಳ್ಕೊಂತಾಳ, ಅದೇ ಅವ್ರಿಗೆ ಗೊತ್ತು.